ಓಕೆ ಸರ್, ಈಗ ಬೀದರ್ ಜಿಲ್ಲೆಯ ಒಂದು ವಾರದ ಮಳೆಯ ಪ್ರಮಾಣವನ್ನು ನೋಡೋದಾದರೆ ಸರಿ ಯಾವ ರೀತಿಯಾಗಿದೆ? ಬೀದರ್ನಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ 25% ಕಡಿಮೆ ಪ್ರದೇಶದಲ್ಲಿ ಮಳೆ ಆಗುವ ಸಾಧ್ಯತೆಗಳದಾವೆ. ಅಷ್ಟೊಂದೇನು ಭಾರಿ ಜೋರು ಮಳೆ ಆಗೋದಿಲ್ಲ ಇನ್ನು ಬೀದರ್ ಜಿಲ್ಲೆಯಲ್ಲಿ. ಈ ವಾರ ಪೂರಾ ಮನ್ಸೂನ್ ದುರ್ಬಲವಾಗಿರ್ತೈತಿ ಇಡೀ ಕರ್ನಾಟಕ ರಾಜ್ಯದಂತ. ಸರ್, ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವಾಡಿಕೆಯಂತೆ ಎಷ್ಟು ಮಟ್ಟಿಗೆ ಮಳೆ ಆಗ್ತಾಯಿತ್ತು ಸರ್ ಮಿಲಿಮೀಟರಲ್ಲಿ? ಈ ವರ್ಷ ಎಷ್ಟು ಮಳೆ ಆಗಿದೆ ಸರ್? ಇವಾಗ ನಾವು ಹಂಗೆ ಬೀದರಿಂದ ಬರ್ತಾ ರಾಯಚೂರು ನೋಡೋದಾದ್ರೆ ಸರ್, ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ವಾರದಲ್ಲಿ ಮಳೆಯ ಪ್ರಮಾಣ ಎಷ್ಟಿರಲಿದೆ ಸರ್? ರಾಯಚೂರಿನಲ್ಲಿ ಕೂಡ ಮಳೆ ಪ್ರಮಾಣ ಕಡಿಮೆ ಇರ್ತೈತಿ ಮುಂದಿನ ಒಂದು ವಾರದವರೆಗೆ. 11% ಮಳೆ ಕೊರತೆ ಇದೆ ಅಲ್ಲಿನೂ ರಾಯಚೂರಿನಲ್ಲಿ ಕೂಡ. ಈ ಮುಂಗಾರು ಮಳೆ ತೀವ್ರತೆ ಹೇಗಿರಲಿದೆ ಸರ್ ರಾಯಚೂರಿನಲ್ಲಿ? ಇಲ್ಲ, ಎಲ್ಲ ಕಡೆನೂ ಉತ್ತರ ಒಳನಾಡು ಇರ್ಬೋದು, ದಕ್ಷಿಣ ಒಳನಾಡು, ಕರಾವಳಿ, ಈ ಎಲ್ಲ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಮನ್ಸೂನ್ ಪೂರಾ ದುರ್ಬಲವಾಗಿರ್ತೈತಿ. ಓಕೆ ಸರ್. ಅಷ್ಟೊಂದು ಭಾರೀ ಮಳೆ ಆಗುವ ಜೋರು ಮಳೆ ಆಗುವುದಿಲ್ಲ. ಹಾಂ ಸರ್. ಉಷ್ಣಾಂಶದಲ್ಲಿ ಏನಾದರೂ ಏರುಪೇರು ಆಗುತ್ತೆ? ಉಷ್ಣಾಂಶ 2-3 ಡಿಗ್ರಿ ಸೆಲ್ಸಿಯಸ್ ಇನ್ನೂ ಏರಿಕೆ ಆಗುವ ಸಾಧ್ಯತೆಗಳು ಇಡೀ ಕರ್ನಾಟಕ ರಾಜ್ಯದಂತ ಏರಿಕೆ ಆಗುವ ಸಾಧ್ಯತೆಗಳದಾವೆ. ಓಕೆ ಸರ್. ರಾಯಚೂರಲ್ಲಿ ಪ್ರತಿ ವರ್ಷ ವಾಡಿಕೆಯಂತ ಎಷ್ಟು ಮಳೆ ಆಗ್ತಾ ಇತ್ತು ಸರ್? ಈ ವರ್ಷ ಎಷ್ಟೊಂದು? ಜೂನ್ 1ರಿಂದ ಆಗಸ್ಟ್ 11 ತನೂ ರಾಯಚೂರಿನಲ್ಲಿ ಸುಮಾರು 202 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ 180 ಮಿಲಿಮೀಟರ್ ಮಳೆಯಾಗಿದೆ. ಅಂದರೆ 11% ಮಳೆ ಕೊರತೆ ಇದೆ ಅಲ್ಲಿ. ಕೊಪ್ಪಳ ಜಿಲ್ಲೆಯನ್ನು ನೋಡೋದಾದರೆ ನಾವು ಮುಂದಿನದಾಗಿ ಆ ತುಂಗಭದ್ರಾ ಜಲಾಶಯದ ಹಿನ್ನೀರು ಪ್ರದೇಶವಾದ ಕೊಪ್ಪಳ ಜಿಲ್ಲೆಯಲ್ಲಿ ಈ ವಾರ ಗಾಳಿಯ ವೇಗ ಮತ್ತು ಮಳೆಯ ಪ್ರಮಾಣ ಎಷ್ಟಿರಬಹುದು ಸರ್? ಗಾಳಿಯ ವೇಗ ಇಡೀ ಕರ್ನಾಟಕ ರಾಜ್ಯದಿಂದ ಮುಂದಿನ 3 ದಿನಗಳವರೆಗೆ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರ್ತೈತಿ. ಮತ್ತು ಮಳೆ ಪ್ರಮಾಣ ಕಡಿಮೆ ಇರ್ತೈತಿ ಕೊಪ್ಪಳ ಜಿಲ್ಲೆಯಲ್ಲಿ. ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ 23% ಮಳೆ ಕೊರತೆ ಇದೆ. 171 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಬರೀ 132 ಮಿಲಿಮೀಟರ್ ಮಳೆ ಆಗಿದೆ ಅಲ್ಲಿ ಕೊಪ್ಪಳದಲ್ಲಿ. ಭಾಳ ಮಳೆ ಪ್ರಮಾಣ ಕಡಿಮೆ ಇದೆ ಕೊಪ್ಪಳದಲ್ಲಿ. ಆಗಿರ್ತಾವೆ. ಯಾಕಂದ್ರೆ ಅದು ಹೆಚ್ಚು ಬರಪೀಡಿತ ಪ್ರದೇಶಗಳು ಇವೆಲ್ಲ ಕೊಪ್ಪಳ. ಸರ್, ಈಗ ಗದಗ ಜಿಲ್ಲೆಯನ್ನು ನೋಡೋದಾದ್ರೆ ಸರ್, ಗದಗ ಜಿಲ್ಲೆಯಲ್ಲಿ ಈ ವಾರದ ಮಳೆ ಮುಂಗಾರು ಬೆಳೆಗಳಿಗೆ ಪೂರಕವಾಗಿರುತ್ತಾ ಸರ್, ಅಥವಾ ಒಣ ಹವಾ ಮುಂದುವರಿಯುತ್ತೆ ಸರ್? ಈ ವಾರ ಒಣ ಹವೆ ಮುಂದುವರಿತೈತಿ. ಅಷ್ಟೊಂದು ಏನು ಮಳೆ ಇರೋದಿಲ್ಲ. ಅಲ್ಲಿನೂ ಮಳೆ ಕೊರತೆ 12% ಮಳೆ ಕೊರತೆ ಇದೆ. ಭಾಳ ಗಣನೀಯವಾಗಿ ಕಡಿಮೆ ಆಗಿದೆ. ಹೌದಾ? ಎದ್ದಿದ್ರಾಗ ಪರವಾಗಿಲ್ಲ. ಆದ್ರೂ ಈ ಕಲಬುರ್ಗಿ ಎಲ್ಲ 40% ಮಳೆ ಕೊರತೆ ಇದ್ರೆ ಇಲ್ಲಿ 12% ಕೊರತೆ ಇದೆ.